ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಆಡ್ಸೆನ್ಸ್ ಪಿನ್ ಬಗ್ಗೆ ನಾನು ತುಂಬ ಮಹತ್ವದ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ನಾವು ಯೂಟ್ಯೂಬ್ ಚಾನಲ್ ಮಾಡಿದರೆ ಅದಕ್ಕೆ ಆಡ್ಸೆನ್ಸ್ ಎಷ್ಟು ಮಹತ್ವದ್ದು ಅನ್ನೋದು. ಆಡ್ಸೆನ್ಸ್ ಇಲ್ಲ ಅಂದರೆ ನಾವು ಯೂಟ್ಯೂಬ್ನಿಂದ ₹1 ಕೂಡ ದುಡ್ಡು ಮಾಡಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಬರೀ ಆಡ್ಸೆನ್ಸ್ ಕ್ರಿಯೇಟ್ ಮಾಡಿದರೆ ಆಯಿತು ಅಂತ ಅಲ್ಲ ಸ್ನೇಹಿತರೆ. ಆಡ್ಸೆನ್ಸ್ ಮಾಡಿದ ಮೇಲೆ ಅದರಲ್ಲಿ ID ವೆರಿಫಿಕೇಷನ್, ಅಡ್ರೆಸ್ ವೆರಿಫಿಕೇಷನ್, ಟ್ಯಾಕ್ಸ್ ಇನ್ಫಾರ್ಮೇಷನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಬೇಕು. ಸೊ ಇಲ್ಲಿ ID ವೆರಿಫಿಕೇಷನ್ ಆದಮೇಲೆ ನಿಮ್ಮ ಅಡ್ರೆಸ್ಗೆ ಯೂಟ್ಯೂಬ್ನಿಂದ ಒಂದು ಪಿನ್ ಬರುತ್ತೆ. ಆ ಬಂದ ಪಿನ್ ಆಡ್ಸೆನ್ಸ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಲಿಕ್ಕೆ ಅವಕಾಶ ಸಿಗುತ್ತೆ. ಆಗ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ. ಸೊ ಇಲ್ಲಿ ಹಲವಾರು ಕಾರಣಗಳಿಂದ ಈ ಆಡ್ಸೆನ್ಸ್ ಪಿನ್ ಬರಲ್ಲ. ಆಡ್ಸೆನ್ಸ್ ಪಿನ್ ಬಂದಿಲ್ಲ ಅಂದಮೇಲೆ ಅಲ್ಲಿ ಆಡ್ಸೆನ್ಸ್ನಲ್ಲಿ ಆಗಿರೋ ಮಿಸ್ಟೇಕ್ ಸರಿ ಮಾಡಿ ಮತ್ತೊಮ್ಮೆ ಆಡ್ಸೆನ್ಸ್ ಪಿನ್ ರಿಕ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹೀಗೆ 3 ಬಾರಿ ನೀವು ಆಡ್ಸೆನ್ಸ್ ಪಿನ್ ರಿಕ್ವೆಸ್ಟ್ ಹಾಕಬಹುದು. ಇನ್ನು 3 ಬಾರಿ ಆಡ್ಸೆನ್ಸ್ನಲ್ಲಿ ಆಗಿರೋ ಮಿಸ್ಟೇಕ್ ಸರಿ ಮಾಡಿನೂ ಪಿನ್ ರಿಕ್ವೆಸ್ಟ್ ಹಾಕಿದ್ರೂ ಕೂಡ ಪಿನ್ ರಿಸೀವ್ ಆಗಿಲ್ಲ, ಆಗ ನಿಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಆಡ್ಸೆನ್ಸ್ನಲ್ಲಿ ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಬಂದು ಬಿಡುತ್ತೆ. ಮಾನಿಟೈಸ್ ಆದ ಚಾನಲ್ ಮೇಲೆ ಆಡ್ಸ್ ಬರೋದು ಸ್ಟಾಪ್ ಆಗುತ್ತೆ. ಆಡ್ಸ್ ಬರೋದು ಸ್ಟಾಪ್ ಆಯಿತು ಅಂದರೆ ಅರ್ನಿಂಗ್ ಆಗೋದು ಕೂಡ ನಿಂತು ಬಿಡುತ್ತೆ. ಇಂತಹ ಸಮಯದಲ್ಲಿ ಏನು ಮಾಡಬೇಕು? ಸೊ ಈ ಇಂಪಾರ್ಟೆಂಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋ ಮಾತ್ರ ಪೂರ್ತಿ ನೋಡಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಆನ್ಲೈನ್ ಆಡ್ಸೆನ್ಸ್ ಪಿನ್ ರಿಕ್ವೆಸ್ಟ್ ಹಾಕಿ ಅದನ್ನು ತರಿಸಿಕೊಂಡು ಅಡ್ರೆಸ್ ವೆರಿಫಿಕೇಷನ್ ಮಾಡೋದು ಹೇಗೆ ಇಲ್ಲಿ ಡೀಟೇಲ್ ಆಗಿ ಹೇಳಿ ಕೊಡ್ತಿದ್ದೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಪೂರ್ತಿ ನೋಡಿ ಲೈಕ್ ಮಾಡಿ. ಹಾಗೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಇಂಥದ್ದೇ ಯೂಸ್ಫುಲ್ ಕಂಟೆಂಟ್ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಮೇಲೆ ಮುಂದೆಯೂ ನಿಮಗೆ ನೋಡಲಿಕ್ಕೆ ಸಿಗಲಿದೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಮುಂದುವರ್ಸೋಣ. ಸೊ ಆನ್ಲೈನ್ ಆಡ್ಸೆನ್ಸ್ ಪಿನ್ ರಿಕ್ವೆಸ್ಟ್ ಹಾಕಿ ಅದನ್ನು ತರಿಸಿಕೊಂಡು ಅಡ್ರೆಸ್ ವೆರಿಫಿಕೇಷನ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಅದಾಗಿಯೂ ಸ್ನೇಹಿತರೆ, ನಿಮ್ಗೆ ಏನಾದರೂ ಗೊತ್ತಾಗ್ತಿಲ್ಲ ಅಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ನಂಬರ್ ನಮ್ಮ ಚಾನಲ್ ಮೇಲಿದೆ. ಸೊ ನಮ್ಮ ಹತ್ರ ಒಂದು ಈ ರೀತಿ ಪ್ರಾಬ್ಲಮ್ ಆಗಿರೋ ಅಕೌಂಟ್ ಇದೆ ಸ್ನೇಹಿತರೆ. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಏನು ಬಂದಿದೆ ಅಂತ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ, ಗೆಟ್ಟಿಂಗ್ ಪೇಯ್ಡ್ ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಪಿನ್ ಟ್ರಬಲ್ ಶೂಟರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಡ್ಸೆನ್ಸ್ ಪಿನ್ ಟ್ರಬಲ್ ಶೂಟರ್ ಅಂತ ಇದೆ. ವೆನ್ ಯುವರ್ ಆಡ್ಸೆನ್ಸ್ ಅರ್ನಿಂಗ್ ರೀಚ್ ದ ವೆರಿಫಿಕೇಶನ್ ಥ್ರೆಶೋಲ್ಡ್, ವಿ ವಿಲ್ ಫಿಸಿಕಲಿ ಮೇಲ್ ಯು ಎ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ PIN ಟು ವೆರಿಫೈ ಯುವರ್ ಪೇಮೆಂಟ್ ಅಡ್ರೆಸ್. ಯೂಸ್ ದಿಸ್ ಟ್ರಬಲ್ ಶೂಟರ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕರೆಂಟ್ ಪಿನ್ ಸ್ಟೇಟಸ್ ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಇದೆ. ಸೊ ಈ ಸ್ಟೆಪ್ನ ನಾವು ಕಂಪ್ಲೀಟ್ ಮಾಡಿ ಕನ್ಫರ್ಮ್ ಯುವರ್ ಇಮೇಲ್ ಇದೆ. ಇದ್ರ ಮೇಲೆ ನಾವು ನೋಡಿ ನಮ್ಮ ಯಾವ ಆಡ್ಸೆನ್ಸ್ ಅಕೌಂಟ್ ಇದೆ ಆ ಆಡ್ಸೆನ್ಸ್ ಇಮೇಲ್ ID ಇಲ್ಲಿ ಸರಿ ಇದ್ರೆ ಎಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸ್ವಲ್ಪ ಅಪ್ಡೇಟ್ ಆಗಿ ಇಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಗೊತ್ತಾಗುತ್ತೆ ಏನಾಗಿದೆ ಅಂತ. ಸೊ ಒಂದು ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿದ ಮೇಲೆ ಇಲ್ಲಿ ಅಪ್ಡೇಟ್ ಆಗಿ ಈ ರೀತಿ ನಿಮಗೆ ಒಂದು ಇದು ಬರುತ್ತೆ, ಪಿನ್ ಅರೈವಲ್ ಚೆಕ್ ಅಂತ ಇದೆ. ಹ್ಯಾವ್ ಯು ರಿಸೀವ್ಡ್ ಯುವರ್ ಫಿಸಿಕಲ್ ಪಿನ್ ಮೇಲರ್ ಅಂತ ಬಂದಿದೆ. ಸೊ ಇಲ್ಲಿ ಎಸ್, ಐ ಹ್ಯಾವ್ ರಿಸೀವ್ಡ್ ಮೈ ಪಿನ್ ಆ್ಯಂಡ್ ವುಡ್ ಲೈಕ್ ಟು ವೆರಿಫೈ ಮೈ ಪೇಮೆಂಟ್ ಅಡ್ರೆಸ್ ಅಂತ ಒಂದಿದೆ. ಇನ್ನೊಂದು ನೋ, ಐ ಹ್ಯಾವ್ ನಾಟ್ ರಿಸೀವ್ಡ್ ಮೈ ಪಿನ್ ಅಂತ ಇದೆ. ಸೊ ನಮ್ಮ ಹತ್ರ ಪಿನ್ ಬಂದಿಲ್ಲ ಅಂದಮೇಲೆ ನಾವೇನು ಮಾಡಬೇಕು? ಈಗ ನೋ, ಐ ಹ್ಯಾವ್ ನಾಟ್ ರಿಸೀವ್ಡ್ ಮೈ ಪಿನ್ ಅಂತ ಇದೆ, ಅದ್ರ ಮೇಲೆ ಚೆಕ್ ಮಾಡಬೇಕು. ಟಿಕ್ ಮಾಡಿ ಆಮೇಲೆ ಕಂಟಿನ್ಯೂ ಮೇಲೆ ನಾವಿಲ್ಲಿ ಹಿಡಿದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ, ಕಾಂಟ್ಯಾಕ್ಟ್ ಸಪೋರ್ಟ್ ಟೀಮ್ ಅಂತ ಇದೆ. ಅಪಾನ್ ಚೆಕಿಂಗ್ ಯುವರ್ ಅಕೌಂಟ್ ಇಟ್ ಲುಕ್ ಲೈಕ್ ಯು ಹ್ಯಾವ್ ಆಲ್ರೆಡಿ ರಿಕ್ವೆಸ್ಟೆಡ್ 4 pins. ಇನ್ ದಿಸ್ ಸಿಚುವೇಶನ್ ಅವರ್ ಸ್ಪೆಷಲಿಸ್ಟ್ ಟೀಮ್ ವುಡ್ ಬಿ ಏಬಲ್ ಟು ಹೆಲ್ಪ್ ಯು ಫರ್ದರ್ ವಿತ್ ದ ಪಿನ್ ವೆರಿಫಿಕೇಶನ್. ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್ ಡೈರೆಕ್ಟ್ಲಿ ಥ್ರೂ ದಿಸ್ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಇದೆ. ಸೊ ಈ ರೀತಿ ಒಂದು ಫಾರ್ಮ್ ಬರುತ್ತೆ ನಿಮಗೆ. ಇಲ್ಲಿ ಬ್ಲೂ ಲಿಂಕ್ ಕಾಣ್ತಿದೆ, ಈ ಬ್ಲೂ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಪಿನ್ ಅಂತ ಇದೆ. ಇಲ್ಲಿ ನೇಮ್ ಹಾಕಬೇಕು, ರಿಕ್ವೈರ್ಡ್ ಫೀಲ್ಡಲ್ಲಿ ನಿಮ್ಮ ಹೆಸರು ಹಾಕಬೇಕು. ಕಾಂಟ್ಯಾಕ್ಟ್ ಇಮೇಲ್ ಅಡ್ರೆಸ್ ಇರುತ್ತೆ ಆಲ್ರೆಡಿ. ಯುವರ್ ಆಡ್ಸೆನ್ಸ್ ಪಬ್ಲಿಷರ್ ID ಅಂತ ಇರುತ್ತೆ, ಅದು ನಿಮ್ಮ
ಯೂಟ್ಯೂಬ್ ಚಾನಲ್ನಲ್ಲಿ ಇರುತ್ತೆ, ಇಲ್ಲಿ ನೋಡಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇಲ್ಲಿ ಇದೆ. ಸೊ ಇದನ್ನು ಇಲ್ಲಿ ತಂದು ಇಲ್ಲಿ ಪೇಸ್ಟ್ ಮಾಡಬೇಕು. ಈಗ ಚೂಸ್ ಫೈಲ್ಸ್ ಅಂತ ಇದೆ, ಇಲ್ಲಿ ನೀವು ID ಹಾಕಬೇಕು. ನೀವು ಏನು ಮಾಡಬೇಕು, ಫಸ್ಟ್ ನಿಮ್ಮದು ಒಂದು ಪ್ಯಾನ್ ಕಾರ್ಡ್ 2 ಸೈಡ್ ಇರೋದು, ಪ್ಯಾನ್ ಕಾರ್ಡ್ ಹಿಂದೆ ಮತ್ತು ಮುಂದೆ ಇರುವಂಥದ್ದು ನಾನು ಇಲ್ಲಿ ಹಾಕ್ತೀನಿ ನೋಡಿ. ಈ ರೀತಿ ನೀವು ಏನು ಮಾಡಬೇಕು, ಹಾಕಬೇಕು, ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ಫಸ್ಟ್ ಪ್ಯಾನ್ ಕಾರ್ಡ್ ಫ್ರಂಟ್ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಸೆಕೆಂಡ್ ಬ್ಯಾಕ್ ಸೈಡನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಇನ್ನೊಮ್ಮೆ ನಾನೇನು ಮಾಡ್ತೀನಿ, ಬ್ಯಾಂಕ್ ಪಾಸ್ಬುಕ್ಕನ್ನು ಇಲ್ಲಿ ಅಡ್ರೆಸ್ಗೆ ಅಂತ ಅಪ್ಡೇಟ್ ಮಾಡ್ತೀನಿ. ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ನಾನು ಇಲ್ಲಿ ಹಾಕ್ತೀನಿ ಅಡ್ರೆಸ್ಗೆ ಅಂತ. ಸೊ ಅದಾದಮೇಲೆ ನಾನು ಇಲ್ಲಿ ಕೆಳಗಡೆ ಇದೆ ನೋಡಿ, ಪಾಸ್ಬುಕ್ ಹಾಕಿದ ಮೇಲೆ ಕೆಳಗಡೆ ಇದೆಲ್ಲ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಅಂತ ಇದೆ. ಈ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಏನು ಬರುತ್ತೆ, ಇಲ್ಲಿ ಕಾದ್ ನೋಡೋಣ. ಸೊ ಇಲ್ಲಿ ನಮಗೆ ಯುವರ್ ಇಮೇಲ್ ಹ್ಯಾಸ್ ಬಿನ್ ಸೆಂಟ್ ಅಂತ ಬರುತ್ತೆ. ದ ಫಾರ್ಮ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಟು AdSense ಸಪೋರ್ಟ್ ಅಂತಂದ್ರೆ ವಿ ವಿಲ್ ಟ್ರೈ ಟು ಗೆಟ್ ಬ್ಯಾಕ್ ಟು ಯು ವಿದಿನ್ 24 hours. ಇಫ್ ಯು ರಿಕ್ವೈರ್ ಈಸ್ ಅಬೌಟ್ ಯುವರ್ ಓನ್ ಅಕೌಂಟ್ ಅಂಡ್ ರಿಕ್ವೈರ್ ಈಸ್ ಆನ್ ಆಕ್ಷನ್ ಫ್ರಮ್ ಅವರ್ ಸೈಡ್. However, depending on the volume of messages that we receive, it may take up to 48 hours ಅಂತ ಇದೆ, or longer for us to reply. Thank you for your patience ಅಂತ ಇದೆ. It may meantime, please visit the official AdSense forum to see if one of your followers publisher has the answer to your question ಅಂತ ಇದೆ. ಸೊ ಇದಾದ್ಮೇಲೆ ನಾವು ಒಂದು ಇಲ್ಲಿ ಜಿಮೇಲ್ ಅಕೌಂಟ್ ಓಪನ್ ಮಾಡೋಣ. ಸಾರಿ, ಅದೇ ಮೇಲ್ ID ಏನಿದೆ ಅದನ್ನು ಇಲ್ಲಿ ನಾವು ಓಪನ್ ಮಾಡೋಣ. ಇಲ್ಲಿಯೂ ಕೂಡ ಸೇಮ್ ಮೆಸೇಜ್ ನಮ್ಗೆ ಬಂದಿರುತ್ತೆ. ಸೊ ಇಲ್ಲಿ ನಾನು ಮೇಲ್ ಓಪನ್ ಮಾಡ್ತಾ ಇದ್ದೀನಿ. ಮೇಲ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡಿ AdSense ಸಪೋರ್ಟ್ ಅಂತ ಒಂದು ID ಕ್ರಿಯೇಟ್ ಆಗಿ ಇಲ್ಲಿ ಬಂದಿದೆ. ಇದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೊಂದು ಮೆಸೇಜ್ ಬಂದಿರುತ್ತೆ. ಸೇಮ್ ಮೆಸೇಜ್ ಇಲ್ಲಿಯೂ ಕೂಡ ಬಂದಿರುತ್ತೆ. Hello, thank you for connecting the AdSense support team, specialist investigating your issue, and we will reply as soon as possible ಅಂತ ಇದೆ. Our team makes every effort to reply within 2 business days, Monday through Friday. Sometimes we get a little busier than usual, but rest assured that it is not necessary to send another email about your issue if you don't hear back right away ಅಂತ ಇದೆ. ಸೊ ಈ ರೀತಿ ಒಂದು ಡೀಟೇಲ್ ಆಗಿ ನಮಗೊಂದು ರಿಟರ್ನ್ ಮೇಲ್ ಬಂದಿರುತ್ತೆ. At the conclusion of your case, you may receive a survey to provide feedback on our customer. ಇದೆಲ್ಲ ಒಂದು ಸ್ವಲ್ಪ ಸರ್ವೆ ಒಂದು ಬರುತ್ತೆ, ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿ ಅಂತ ಇದೆಲ್ಲ ಬಂದಿರುತ್ತೆ. ಸೊ ಇದು ನೋಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಕಾಯಬೇಕು. ಸ್ವಲ್ಪ ಹೊತ್ತು ಕಾಯ್ದ ಮೇಲೆ ಇಲ್ಲಿ ಸ್ನೇಹಿತರೆ ಪಿನ್ ಬರಲ್ಲ, ಅದು ಪಿನ್ ಬರಲ್ಲ. ನಾವು ಡಾಕ್ಯುಮೆಂಟ್ಸ್ ಏನು ಅಪ್ಲೋಡ್ ಮಾಡಿರ್ತೀವಿ, ಆ ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸನ್ನು ನೋಡಿಕೊಂಡು ಆನ್ಲೈನ್ ಅದು ತನ್ನಷ್ಟಾಗಿ ತಾನೇ ವೆರಿಫೈ ಆಗಿ ಬಿಡುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಒಂದು ಮೇಲ್ ಕೂಡ ಬಂದಿದೆ. ನಾವು ಇಷ್ಟು ಮಾತಾಡುವಾಗಲೇ ಇಲ್ಲಿ ಒಂದು ಮೇಲ್ ಬಂದಿದೆ. ಥ್ಯಾಂಕ್ಸ್ ಫಾರ್ ಸೆಂಡಿಂಗ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ. ಐ ಆಮ್ ಹ್ಯಾಪಿ ಟು ಲೆಟ್ ಯು ನೋ ದ್ಯಾಟ್ ದಿಸ್ ಫುಲ್ಫಿಲ್ಸ್ ದ ಅಡ್ರೆಸ್ ವೆರಿಫಿಕೇಶನ್ ರಿಕ್ವೈರ್ಮೆಂಟ್ ಫಾರ್ AdSense ಅಂತ ಬಂತು. ಸೊ ನಾವು ಹಾಕಿರೋ ಡಾಕ್ಯುಮೆಂಟ್ಸ್ನಿಂದ ಕರೆಕ್ಟ್ ಇದೆ, ಅದರಿಂದ ನಾವು ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಮಾಡಿ ವೆರಿಫಿಕೇಶನ್ ಅಡ್ರೆಸ್ ವೆರಿಫಿಕೇಶನ್ ಮಾಡ್ತಿದ್ದೀವಿ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಆಗಿ ನಿಮ್ಮ ಚಾನಲ್ ಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅದು ಕ್ಲಿಯರ್ ಆಗಬೇಕು ಅಂದರೆ 24 to 48 hours ಬೇಕು. ಸೊ ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ ಮೇಲೆ ನಮ್ಮ ಚಾನಲ್ ಮೇಲೆ ಏನು ಇಶ್ಯೂ ಆಗಿದೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಇದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೂ ಇದು ಅಪ್ಡೇಟ್ ಆಗಿಲ್ಲ, ಇಲ್ಲೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. 24 to 48 hours ಬೇಕು. ಇಲ್ಲಿ ಈ ಆ್ಯಕ್ಷನ್ ರಿಕ್ವೈರ್ಡ್ ಅನ್ನೋ ಬಟನ್ ಹೋಗಿ ಇಲ್ಲಿ ಕಂಪ್ಲೀಟೆಡ್ ಅಂತ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ನು ಇದನ್ನು ನಾವು AdSenseನಲ್ಲಿ ಚೆಕ್ ಮಾಡಿದರೆ ಇದ್ರ ಬಗ್ಗೆ ಇಲ್ಲಿ ನೋಡಿ ಗೆಟ್ಟಿಂಗ್ ಪೇಯ್ಡ್ ಆಕ್ಷನ್ ರಿಕ್ವೈರ್ಡ್ ಅಂತ ಇದೆಯಲ್ಲ, ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದ್ರ ಮೇಲೆ ಗೆಟ್ ಮೇಲೆ ಕ್ಲಿಕ್ ಮಾಡಿದರೆ AdSense ಓಪನ್ ಆಯಿತು. AdSense ಓಪನ್ ಆಗಿದ್ರೆ ಇಲ್ಲಿ AdSenseನಲ್ಲಿ ನಾವು ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಪೇಮೆಂಟ್ಸ್ನಲ್ಲಿ ವೆರಿಫಿಕೇಶನ್ ಚೆಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟೆಡ್ ಆ್ಯಂಡ್ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಈ ರೀತಿ ನಾವು ಆರಾಮಾಗಿ ನಮ್ಮ ಈ ಇಶ್ಯೂವನ್ನು ಕ್ಲಿಯರ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಆಲ್ ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ವಿಡಿಯೋ ನೋಡಲಿಕ್ಕೆ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.